ಬ್ರೇಕ್ನ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಗಿರಿನಗರದ ಸಿಎ ಸೈಟು ಹಂಚಿಕೆ ವಿವಾದ ತಾರಕಕ್ಕೇರಿದೆ. ಶಾಸಕರೆದುರೇ ಇಂದು ಸ್ಥಳೀಯರು ಹಾಗೂ ಕುಂಬಾರ ಸಂಘದವರು ನಡುವೆ ವಾಗ್ವಾದ ನಡೆಯಿತು. ಸಮುದಾಯ ಭವನ ಬೇಕು ಅನ್ನೋದು ಕುಂಬಾರ ಸಂಘದವರ ಬೇಡಿಕೆಯಾದರೆ ಮಕ್ಕಳಿಗೆ ಆಟದ ಮೈದಾನ ಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ಇದು ಬೆಂಗಳೂರಿನ ಗಿರಿನಗರದ ಭೈರಪ್ಪ ಗಾರ್ಡನ್ ಸಮೀಪದ ಸರ್ವೆ ನಂಬರ್ 109ರಲ್ಲಿರೋ ನಾಗರಿಕ ಸಮಾಜಕ್ಕೆ ಸೇರಿದ ಜಾಗ. ಗಿರಿನಗರ ಮಕ್ಕಳಿಗೆ ಆಡಲು ಮೈದಾನಗಳಿಲ್ಲದ ಕಾರಣ ಈ ಜಾಗವನ್ನ ಮೈದಾನ ಮಾಡಿಕೊಡಬೇಕೆಂಬುದು ಸ್ಥಳೀಯರ 10 ವರ್ಷಗಳ ಬೇಡಿಕೆ. 9600 ಚದರ ಅಡಿ ಇರೋ ಜಾಗವನ್ನ ಮೈದಾನಕ್ಕಾಗಿ ಬಿಡಿಎ ನೀಡಿದೆ. ಆದರೆ ಈಗ ಮತ್ತೆ ಕುಂಬಾರ ಸಂಘದವರಿಗೆ ಸಮುದಾಯ ಭವನ ನಿರ್ಮಿಸಲು ಜಾಗ ನೀಡಿದೆ. ಈ ಸಂಬಂಧ ಸುವರ್ಣ ನ್ಯೂಸ್ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ವರದಿಗೆ ಸ್ಪಂದಿಸಿದ ಸ್ಥಳೀಯ ಶಾಸಕ ರವಿ ಸುಬ್ರಹ್ಮಣ್ಯ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯರ ಹಾಗೂ ಕುಂಬಾರ ಸಂಘದವರ ಮನವಿಯನ್ನ ಆಲಿಸಿದ್ರು. ಶಾಸಕರ ಎದುರೇ ಸ್ಥಳೀಯರು ಹಾಗೂ ಕುಂಬಾರ ಸಂಘದವರ ನಡುವೆ ಮಾತಿನ ಚಕಮಕಿ ನಡೆಯಿತು. ಮತ್ತೊಮ್ಮೆ ಬಿಡಿಎ ಆಯುಕ್ತರನ್ನ ಭೇಟಿ ಮಾಡಿ ಸಮಸ್ಯೆ ಬಗೆಹರಿಸುವುದಾಗಿ ಶಾಸಕರು ಭರವಸೆ ನೀಡಿದರು. ಇವತ್ತು ಇಲ್ಲಿರ್ತಕ್ಕಂಥ ಕುಂಬಾರ ಸಂಘದವರ ಅಭಿಪ್ರಾಯ ಏನು ಅಂದರೆ 65 ವರ್ಷಗಳ ಒಂದು ಹೋರಾಟ ಮಾಡಿ ನಾವು ಇವತ್ತು ಈ ನಿವೇಶನ ತಗೊಂಡುಕೊಂಡಿದ್ದೀವಿ, ನಾವು ಇಲ್ಲಿ ಯಾವುದೇ ಒಂದು ಛತ್ರವನ್ನು ಕಟ್ಟೋದಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯ ಅವರು ವ್ಯಕ್ತಪಡಿಸಿದ್ದಾರೆ. ಕಮರ್ಷಿಯಲ್ ಮಾಡೋದಿಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಆದರೆ ಸ್ಥಳೀಯರಿಗಿರ್ತಕ್ಕಂಥದ್ದು ಇದು ನಮಗೆ ಒಂದು ಆಟದ ಮೈದಾನ, ಈ ಸಂಘದವರಿಗೆ ಬೇರೆ ಜಾಗ ತಗೊಳ್ಬೋದು ಅಂತಕ್ಕಂಥ ಅಭಿಪ್ರಾಯ ಇಲ್ಲಿದೆ. ಆದರೆ ನಾವು ಸಮುದಾಯ ಭವನ ಮಾತ್ರ ನಿರ್ಮಿಸ್ತೇವೆ, ವಾಣಿಜ್ಯ ಉದ್ದೇಶಕ್ಕೆ ಬಳಸೋದಿಲ್ಲ ಅನ್ನೋದು ಕುಂಬಾರ ಸಂಘದವರ ಹೇಳಿಕೆ. ಬಿಡಿಎನವರು ಇದನ್ನ ಕಮರ್ಷಿಯಲ್ ಆಗಿ ಮಾಡೋದಕ್ಕೆ ನಮ್ಗೆ ಅನುಮತಿ ಕೊಟ್ಟಿಲ್ಲ. ಓನ್ಲಿ ಇದನ್ನ ನಾವು ಇದನ್ನ ಡೊಮೆಸ್ಟಿಕ್ ಆಗಿ ಅಂದರೆ ನಮ್ಮ ಒಂದು ರೂಮ್ಗಳು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇದು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಪ್ಲಾನ್ ಅಪ್ರೂವ್ ಮಾಡಿಕೊಟ್ರು. ಮಕ್ಕಳಿಗೆ ಆಡಲು ಮೈದಾನಗಳಿಲ್ಲ, ನಮಗೆ ಆಟದ ಮೈದಾನ ಬೇಕೇ ಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ಈಗಾಗಲೇ ಸ್ಥಳೀಯರು ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೈಟ್ಗಳನ್ನು ಸೇರಿಸಿ ಕನ್ವರ್ಷನ್ ಮಾಡಿಕೊಡಿ, ಒಂದು ದೊಡ್ಡ ಆಟದ ಮೈದಾನ ಅಂತ. ಈ ಭಾಗದಲ್ಲಿ ಸುಮಾರು ಒಂದು 6,500 ಮಕ್ಕಳಿದ್ದಾರೆ. 3,800 ಡೂಪ್ಲೆಕ್ಸ್ ಹೌಸಸ್ ಮನೆಗಳಿದೆ. ಹಾಗಾಗಿ ಕನ್ಸಿಡರೇಷನ್ ಮಾಡಿದರೆ ಈ ಭಾಗ ನಿಯರ್ ಬೈ ಎಲ್ಲೂ ಇಲ್ಲ. ಹಾಗಾಗಿ ಇದು ಮಾಡಿದರೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಮ ರೆಪ್ರೆಸೆಂಟೇಷನ್ ಕೊಟ್ಟರೂ ಸಹ ಇದನ್ನ ಕನ್ಸಿಡರ್ ಮಾಡಿಲ್ಲ. ಸೈಟಿನ ವಿಚಾರವಾಗಿ ಕುಂಬಾರ ಸಂಘದವರ ಹಾಗೂ ಗಿರಿನಗರದ ಜನರ ನಡುವೆ ವೈಮನಸ್ಯ ಉಂಟಾಗಿದೆ. ತಪ್ಪು ಮಾಡಿ ಸುಮ್ಮನೆ ಕುಳಿತಿರೋ ಬಿಡಿಎ ಜನರ ಪ್ರಶ್ನೆಗೆ ಉತ್ತರಿಸಬೇಕಿದೆ. ಮಾರುತೇಶ್ ಹುಣಸನಹಳ್ಳಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ರಾಜ್ಯಾದ್ಯಂತ ಈಗ ಜೋಗ ಎನ್ನದೇ ಕಾರ್ಬಾರು. ಭಾರೀ ನಿರೀಕ್ಷೆ ಮೂಡಿಸಿದ್ದ ಜೋಗಯ್ಯ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನವಾಗ್ತಿದೆ. ಇದರಿಂದ ಸಂತಸಗೊಂಡಿರೋ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ಸೆಂಚುರಿ ಹೀರೋ ಶಿವರಾಜ್ ಕುಮಾರ್ ಅಭಿನಂದಿಸಲು ಮುಂದಾಗಿದ್ದಾರೆ. ಮಲ್ಲೇಶ್ವರಂ ಆಟದ ಮೈದಾನದಿಂದ ಹೂವಿನಿಂದ ಅಲಂಕೃತವಾದ ತೆರೆದ ಕಾರಿನಲ್ಲಿ ಕಪಾಲಿ ಚಿತ್ರಮಂದಿರದವರೆಗೂ ಮೆರವಣಿಗೆ ಮಾಡಿದ್ರು. ಕಲಾತಂಡಗಳ ಜಾನಪದ ನೃತ್ಯ, ಅಭಿಮಾನಿಗಳ ಘೋಷಣೆ ಮುಗಿಲು ಮುಟ್ಟಿತ್ತು. ನಿರ್ದೇಶಕ ಪ್ರೇಮ್ ಸಾರಾ ಗೋವಿಂದು ಶಿವಣ್ಣನಿಗೆ ಸಾಥ್ ನೀಡಿದ್ರು. ಮೂರನೇ ಸಿನಿಮಾ ಅವ್ರು ಮಾಡಿ ಈ ರೀತಿ ಒಂದು ಗ್ರ್ಯಾಂಡ್ ಓಪನಿಂಗ್ ಸಿಗೋದು ಬಹುಶಃ ಇನ್ನು ಯಾವ ಸಿನಿಮಾ ನೋಡ್ತೀವೋ ಗೊತ್ತಿಲ್ಲ. ಬಟ್ ಅಮೇಝಿಂಗ್, ಒಂದು ಒಳ್ಳೆ ಪ್ರಯತ್ನ. ಅಂದರೆ ಟೆಕ್ನಿಕಲ್ ಆಗಿ ನಾವು ಯಾರಿಗೂ ಕಮ್ಮಿ ಇಲ್ಲ, ಯಾರಿಗೂ ಕಮ್ಮಿ ಅಂತ ತೋರಿಸಿದ್ದೆ. 3D ಅನ್ನೋದು ಒಂದು ಸ್ಪೆಷಲ್ ಆಗಿ ತೋರಿಸಿದ್ದಾರೆ. ನಿಜವಾಗ್ಲೂ ಅದು ಮೆಚ್ಚಬೇಕಾದ್ದು. ಒಂದು ಒಳ್ಳೆ ಪ್ರಯತ್ನ ಸಿನ್ಸಿಯರ್ ಮಾಡಿ ಜನ ಅದಕ್ಕೆ ಫಲ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಸುಪ್ರಸಿದ್ಧ ಇಸ್ಕಾನ್ ದೇವಾಲಯದಲ್ಲೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಮೇರೆ ಮೀರಿದೆ. ರಾಜ್ಯದೆಲ್ಲೆಡೆ ಅಲ್ಲದೆ ದೇಶ ವಿದೇಶಗಳಿಂದ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿದ್ದಾರೆ. ಶ್ರೀಕೃಷ್ಣನಿಗೆ ತುಳಸಿ, ಗಂಧ, ವಿವಿಧ ಹೂಗಳಿಂದ ಅಭಿಷೇಕ, ಪೂಜೆ ಸಾಂಗವಾಗಿ ನಡೆದಿದೆ. ಇದಲ್ಲದೆ ವಿಶೇಷ ಸೇವಾಕರ್ತರಿಂದ ಕೃಷ್ಣನ ತೂಗುಯ್ಯಾಲೆ, ಕೃಷ್ಣ ವೇಷಧಾರಿ ಮಕ್ಕಳಿಂದ ನೃತ್ಯ, ಗೀತ ಪ್ರವಚನ ನಡೆದಿದೆ. ದೇವಾಲಯದಲ್ಲಿ ಭಕ್ತ ಸಮೂಹವೇ ನೆರೆದಿದ್ದು ಎಲ್ಲೆಲ್ಲೂ ಹರೇ ರಾಮ ಹರೇ ಕೃಷ್ಣ ಪ್ರತಿಧ್ವನಿಸುತ್ತಿದೆ. ಒಂದು ಕಡೆ ದೇವಸ್ಥಾನದಲ್ಲಿ ಪೂಜೆಯ ಸಂಭ್ರಮವಾದರೆ ಇನ್ನೊಂದೆಡೆ ಮನೆ ಮನೆಗಳಲ್ಲಿ ಕೃಷ್ಣನನ್ನ ಅಲಂಕಾರ ಮಾಡಿ ತರತರದ ಭಕ್ಷ್ಯಗಳನ್ನು ಸಮರ್ಪಿಸಲಾಯಿತು. ಹಾಗಾದರೆ ಬನ್ನಿ ಬಾಲಲೋಲನ ಇಷ್ಟದ ತಿಂಡಿಗಳು ಏನೇನು ಅನ್ನೋದನ್ನ ನೋಡೋಣ.
ಪೇಡ, ಕರ್ಜಿಕಾಯಿ ಹೀಗೆ ಸುಮಾರು 20ಕ್ಕೂ ಹೆಚ್ಚು ಬಗೆಯ ತಿಂಡಿಗಳು. ನೋಡ್ತಾ ಇದ್ರೆ ಹಾಗೆಯೇ ಬಾಯಲ್ಲಿ ನೀರೂರುತ್ತೆ. ಇವೆಲ್ಲ ಕೃಷ್ಣನಿಗೆ ಪ್ರಿಯವಾದ ಭಕ್ಷ್ಯಗಳು. ಈ ವಿಧ ವಿಧದ ತಿಂಡಿಗಳಿಗೆ ಸಾಕ್ಷಿಯಾಗಿದ್ದು ಮಲ್ಲೇಶ್ವರಂನಲ್ಲಿರೋ ಶ್ರೀದೇವಿ ಕೃಷ್ಣಮೂರ್ತಿಯವರ ಮನೆ. ಮಲ್ಲೇಶ್ವರಂನಲ್ಲಿರೋ ಇವರ ಮನೆ ಇವತ್ತು ಕೃಷ್ಣಮಯವಾಗಿತ್ತು. 20ಕ್ಕೂ ಹೆಚ್ಚು ತಿಂಡಿಗಳನ್ನ ಕೃಷ್ಣನಿಗೆ ಸಮರ್ಪಿಸಿ ನಂದಗೋಪಾಲನಿಗೆ ಪೂಜೆ ಸಲ್ಲಿಸಿದ್ರು. ಸ್ವಲ್ಪ ನಾವು ಈ ತಿಂಡಿ ಇದು ಎಲ್ಲ ಮಾಡಿ ಹಣ್ಣುಗಳು ಎಲ್ಲ ನೈವೇದ್ಯಕ್ಕಿಟ್ಟು ಆಮೇಲೆ ನಾವು ಈ ಅರ್ಚನೆ ಆಮೇಲೆ ಆರಾಧನೆ ಎಲ್ಲ ಮಾಡ್ತೀವಿ. ಇವರ ಮನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಂಭ್ರಮದಿಂದ ಕೃಷ್ಣನಿಗೆ ವಿವಿಧ ರೀತಿಯ ಹೂಗಳಿಂದ ಅಲಂಕರಿಸಿ ಭಕ್ಷ್ಯಗಳನ್ನ ಇಟ್ಟು ಜನ್ಮಾಷ್ಟಮಿಯನ್ನ ಆಚರಿಸಿದ್ರು. ಜೊತೆಗೆ ತನ್ನ ಸಂಬಂಧಿಕರ ಜೊತೆಗೂಡಿ ದೇವರ ನಾಮಸ್ಮರಣೆ ಮಾಡಿದ್ರು. ಇದು 2 ಜನ್ಮಾಷ್ಟಮಿ ಬರುತ್ತೆ. ಒಂದು ಮನ್ನಾರ್ ಸಂಪ್ರದಾಯ ಅಂತ ಹೇಳ್ಬಿಟ್ಟು, ಇನ್ನೊಂದು ತೋಳಪ್ಪನ ಸಂಪ್ರದಾಯ ಅಂತ ಹೇಳ್ಬಿಟ್ಟು. ಸೊ 2 ಜನ್ಮಾಷ್ಟಮಿನೂ ಬೇರೆ ಬೇರೆ ಇದರಲ್ಲಿ ಮಾಡ್ತಾ ಇರ್ತೀವಿ. ಒಟ್ಟಿನಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಸಡಗರ ಎಲ್ಲೆಡೆ ತುಂಬಿ ತುಳುಕಿದ್ದಂತೂ ನಿಜ. ಗೋಪಿಲೋಲ ವೇಣುಗೋಪಾಲನಾದಂತಹ ಶ್ರೀಕೃಷ್ಣನನ್ನು ಆರಾಧಿಸುವಂತಹ ದಿನ ಬಂದಿದೆ. ಅಂತಹ ಶ್ರೀಕೃಷ್ಣನ ಕೇವಲ ದೇಗುಲಗಳಲ್ಲಿ ಮಾತ್ರವಲ್ಲ, ಜನ ಶ್ರದ್ಧಾಭಕ್ತಿಯಿಂದ ತಮ್ಮ ತಮ್ಮ ಮನೆಗಳಲ್ಲಿ ವಿವಿಧ ರೀತಿಯ ಭಕ್ಷ್ಯಗಳನ್ನು ಇಟ್ಟು ಪೂಜೆ ಮಾಡಿ ಸಂಭ್ರಮಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಶ್ರೀಕೃಷ್ಣ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಲಿ ಅಂತ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ DJ ಲೋಕೇಶ್ ಜೊತೆಗೆ ಮಮತಾ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.